ಅದನ್ನು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದನ್ನು ನೆಕ್ಸ್ಟ್ ಇದರಲ್ಲಿ ಏನಾದ್ರು ಮಾಡಿ ಅದನ್ನು ಸೇರಿಸುವಂಥ ಕೆಲಸವನ್ನು ಮಾಡ್ತೀನಿ. ಈಗ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 10 ಗೌರವಾನ್ವಿತ ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಳ ಬಯಸ್ತೇನೆ. ಉತ್ತರ ಒದಗಿಸಲಾಗಿದೆ. ಸಾಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ. ಅಧ್ಯಕ್ಷ, ಏನಾಗಿದೆ ಇಲ್ಲಿ ನನ್ನ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಲ್ಲಿ ನಾನು ಕೊಟ್ಟಿದ್ದ ಅನುದಾನ 786 ಲಕ್ಷ, ಅಂದ್ರೆ 7 ಕೋಟಿ ಅಧ್ಯಕ್ಷರೇ. ಇದರಲ್ಲಿ ಇದುವರೆಗೂ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 3,03,55,00,000 ಮಾತ್ರ ಅಧ್ಯಕ್ಷರೇ. ಅಧ್ಯಕ್ಷರೇ, ಇದರ ಉತ್ತರ ಕೊಟ್ಟಾಗ ನಮ್ಮಲ್ಲಿ ನೂರಾರು ಕೆರೆಗಳಿದ್ದಾವೆ. ಆ ಕೆರೆಗಳು ಕೊಟ್ಟ ಅನುದಾನ ಕೇವಲ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 3,55,00,000 ಅಧ್ಯಕ್ಷರೇ. ನಾನು ಸಚಿವರು ಮನವಿ ಮಾಡ್ತೇನೆ, ನೋಡಿ 21ರಿಂದ 23 ತನಕ ನೀವು ಹಣ ಮಂಜೂರಿನೇ ಮಾಡಿಲ್ಲ, ಆದೇಶ ಕೊಟ್ಟಿದ್ದೀರಿ. 23-26 ಸಾಲಿಗೆ ವೆಚ್ಚ ಮಾಡಿರ್ತಕ್ಕಂಥ 0. ಅಧ್ಯಕ್ಷರೇ, ನಾನು ಮನವಿ ಮಾಡ್ತೇನೆ, ದಯಮಾಡಿ ನಮ್ಮ ತಾಲೂಕು ಕೇವಲ ಕೆರೆಗಳ ಮೇಲೆ ಆಧಾರವಾಗಿರ್ತಕ್ಕಂಥದ್ದು, ನಮ್ಮಲ್ಲಿ ಯಾವುದೇ ನದಿ ಹೊಳೆ ಯಾವುದು ಇಲ್ಲ ಅಧ್ಯಕ್ಷರೇ. ಹಾಗಾಗಿ ಏನು ಬಾಕಿ ಅನುದಾನ ಇದೆ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಸಚಿವರನ್ನು ಮನವಿ ಮಾಡ್ತೇವೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಎರಡನೇ ಉತ್ತರ ಕೊಟ್ಟಿದ್ದಾರೆ, ಕೆಸಿ ವ್ಯಾಲಿ 2ನೇ ಅಂತ ಅಧ್ಯಕ್ಷರೇ. ಅಧ್ಯಕ್ಷರೇ, ಕೆಸಿ ವ್ಯಾಲಿ ಹಿಂದೆ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು 14ನೇ ಸಾಲಿನಲ್ಲಿ ಸುಮಾರು 1,400 ಕೋಟಿ ರೂಪಾಯಿಗಳಿಗೆ ಕೆಸಿ ವ್ಯಾಲಿ ಯೋಜನೆಯನ್ನು ಕೊಟ್ಟರು. ಅವತ್ತು ಏನು ಅಧ್ಯಕ್ಷ ಒಪ್ಪಂದ ಆಯಿತು ಅಂದ್ರೆ, ಅವತ್ತು 400 MLD ಕೊಡಬೇಕು ಅಂತ ಹೇಳಿ BBMP ಒಪ್ಪಂದ ಆಯಿತು. ಅದಾದ ನಂತರ ಅಧ್ಯಕ್ಷರೇ 18ರಲ್ಲಿ 110 MLD ಕೊಟ್ಟರು, ಮತ್ತೆ 19ರಲ್ಲಿ 210 ಕೊಟ್ಟರು, ಮತ್ತೆ ಅಧ್ಯಕ್ಷರೇ 22ಕ್ಕೆ 356 MLD ಕೊಡ್ತಾ ಬಂದರು. ಅಧ್ಯಕ್ಷ, ಏನಾಗಿದೆ, ಮೊದಲನೇ ಹಂತ ಅಷ್ಟು ನೀರು ಕೊಟ್ಟಾಗ ನಮ್ಮ ಜಿಲ್ಲೆ ಏನು ಬರಗಾಲ ಇತ್ತು, ಕನಿಷ್ಠ ಪಕ್ಷ ಕೆರೆಗಳು ತುಂಬಿ ಅಂತರ್ಜಲ ಅಭಿವೃದ್ಧಿ ಆಗಿತ್ತು ಅಧ್ಯಕ್ಷರೇ. ಆ ಅಭಿವೃದ್ಧಿ ಆದಾಗ ರೈತರ ಕೊಳವೆ ಬಾವಿ ಏನು 1800 ಹಾಳಾಗೋಗಿತ್ತೋ ಅದು 400 ಅಡಿಗೆ ಬಂತು. ಇತ್ತೀಚೆಗೆ ಇವರು 2 ವರ್ಷಗಳಿಂದ BBMP ಅವರು ನೀರು ಸರಬರಾಜು ಮಾಡದೇ ಇರೋ ಪ್ರಯುಕ್ತ ನಮಗಿವತ್ತು ಕೇವಲ 280 MLD ಮಾತ್ರ ಬರ್ತಾ ಇದೆ ಅಧ್ಯಕ್ಷರೇ. ಇದರಿಂದ ಏನಾಗಿದೆ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾವು ವಿಶೇಷವಾಗಿ ಮಾಲೂರು ಬಂಗಾರಪೇಟೆ ತಾಲೂಕು ಬರ್ತಕ್ಕಂಥ ಫೀಡರ್ ಏನಿದೆ ಅಧ್ಯಕ್ಷರೇ, ಆ ಫೀಡರ್ಗೆ ನಮಗೆ 60 MLD ಕೊಡಬೇಕಾಗಿತ್ತು, ಇವತ್ತು 30 ಕೊಡ್ತಾ ಇಲ್ಲ. ಹೀಗಾಗಿ ನನ್ನ ಬಂಗಾರಪೇಟೆ ತಾಲೂಕು ಟೈಲ್ ಎಂಡ್, ಅಲ್ಲಿ ರೀಚ್ ಆಗಿದ್ದು ಕೇವಲ 15 ಇಸ್ವಿಯಲ್ಲಿ ಮಾತ್ರ ರೀಚ್ ಆಯಿತು. ತದನಂತರ ನನ್ನ ಭಾಗಕ್ಕೆ 1 ಹನಿ ನೀರು ಕೂಡ ಬಂದಿಲ್ಲ ಅಧ್ಯಕ್ಷರೇ. ಯಾಕಂದ್ರೆ ಗ್ರಾವಿಟಿಯೇ ಬರಬೇಕು. ಇಲ್ಲಿ ಏನು ನರಸಾಪುರ ಪಂಪಿಂಗ್ ಸ್ಟೇಷನಿಂದ ಆಮೇಲೆ ದೊಡ್ಡಶಿವರ ಕೆರೆವರೆಗೂ ಕೂಡ ಪಂಪಿಂಗ್ ಅಲ್ಲಿ ಬಂದು ಅಲ್ಲಿಂದ ಮತ್ತೆ ಮಾರ್ಗೊಂಡೆ ಡ್ಯಾಮ್ ಹತ್ರ ಬಿಡ್ತಾರೆ ಅಧ್ಯಕ್ಷರೇ. ಅಲ್ಲಿಂದ ಗ್ರಾವಿಟಿಯಲ್ಲೇ ಬರಬೇಕು. ಗ್ರಾವಿಟಿಯಲ್ಲಿ ಬರಬೇಕಾದ್ರೆ ಕೋಲಾರ ತಾಲೂಕು, ಮಾಲೂರು, ಕೋಲಾರ, ನಂತರ ಬಂಗಾರಪೇಟೆ, ನನ್ನ ಭಾಗದ ಹಂಚಾಳ ಅಂತ ಮೊದಲನೇ ವಿಲೇಜು. ಅಲ್ಲಿ ಇವತ್ತು ನೀರು ಬಂದು 4 ವರ್ಷ ಆಗಿದೆ ಅಧ್ಯಕ್ಷರೇ. ಇವತ್ತು ಕೆಸಿ ವ್ಯಾಲಿ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲೆ ಕೊಡಬೇಕು ಅಂತ ಮಾಡೋ ಉದ್ದೇಶ ಇವತ್ತು ಸಂಪೂರ್ಣವಾಗಿ ಈಡೇರಿಲ್ಲ. ರೈತರಿಗೆ ಇವತ್ತು ನಮ್ಮಲ್ಲಿ ನೀರಿಲ್ಲದೆ ನನ್ನ ಭಾಗದಲ್ಲಿ ವಿಶೇಷವಾಗಿ ತೊಂದರೆ ಆಗಿದೆ ಅಧ್ಯಕ್ಷರೇ. ಹಾಗಾಗಿ ಏನು ಮೊದಲನೇ ಹಂತ ಕೆಸಿ ವ್ಯಾಲಿ ಇತ್ತಲ್ಲ, ಅದನ್ನು ಇವತ್ತು ಏನು ನಮಗೆ 380 MLD ಕೊಡ್ತಾ ಇದ್ರು, ಅಷ್ಟಕ್ಕೆ ಇವತ್ತು ಅಷ್ಟೇ MLD ಕೊಡಲಿಕ್ಕೆ ಸಚಿವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷ, ಎರಡನೇದಾಗಿ 2ನೇ ಹಂತ, ಈ 2ನೇ ಹಂತ ಏನಾಗಿದೆ ಅಧ್ಯಕ್ಷರೇ, 2ನೇ ಹಂತ ಕೋಲಾರ ಕೆರೆಯಿಂದ ನಮ್ಮ ಭಾಗದ ಕೆಲವು ಭಾಗಗಳಿಗೆ ಈ ಪೈಪ್ ಲೈನ್ ಮುಖಾಂತರ ಮಾಡ್ತಕ್ಕ ಯೋಜನೆಗೆ 455 ಕೋಟಿ ರೂಪಾಯಿಗಳಿಗೆ ಹಿಂದಿನ ಸರ್ಕಾರದಲ್ಲಿ ಯೋಜನೆ ಅನುಮೋದನೆ ಇದೆ ಅಧ್ಯಕ್ಷರೇ.
ಇವತ್ತು ಕಾಮಗಾರಿ ಪ್ರಾರಂಭವಾಗಿದೆ. ಕಾಮಗಾರಿ 2024ಕ್ಕೆ ಮುಗಿಸಬೇಕಾಗಿತ್ತು, ಆದರೆ ಇದುವರೆಗೂ ಕಾಮಗಾರಿ ಮುಗಿದಿಲ್ಲ. ಕಾರಣ ಏನಪ್ಪ ಅಂದ್ರೆ ಒಟ್ಟು 455 ಕೋಟಿಗಳಲ್ಲಿ ಇದುವರೆಗೂ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೇವಲ 149 ಕೋಟಿ ಮಾತ್ರ. ಅಧ್ಯಕ್ಷರೇ, ನಾವು ಕಾಂಟ್ರಾಕ್ಟರ್ನ ಕೇಳಿದ್ವಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ತಾವು ಅಂತ. ಅಧ್ಯಕ್ಷ, ಕಾಂಟ್ರಾಕ್ಟರ್ಗೆ ಇವತ್ತು 120 ಕೋಟಿ ಬಾಕಿ ಇದೆ. ಅಧ್ಯಕ್ಷರೇ, ಈಗ ಪ್ರಶ್ನೆ ಕೇಳಿ. ನಾನು ಎಷ್ಟೇ ಯೋಚನೆ ಮಾಡ್ತೀನಿ, ಆ 120 ಕೋಟಿ ಬಿಡುಗಡೆ ಮಾಡಿದ್ರೆ ಕನಿಷ್ಠ ಪಕ್ಷ 2ನೇ ಹಂತ ಕಾಮಗಾರಿ ಮುಗಿದ್ರೆ ನನ್ನ ಬಂಗಾರಪೇಟೆ ತಾಲೂಕಲ್ಲಿ ಸ್ವಲ್ಪ ಕೆರೆಗಳಿಗೆ ನೀರು ಬರುವಂತ ಭಾಗ್ಯ ಸಿಗ್ತದೆ. ನಮ್ಮ ಬಂಗಾರಪೇಟೆ ಸ್ವಲ್ಪ ನೋಡಿ ಸಚಿವರು, ನಿಮ್ಮ ಬಂಗಾರಪೇಟೆ ಅಲ್ಲ, ನಮ್ಮ ಬೆಳ್ಳಿಯಪೇಟೆ ಉಂಟಲ್ಲ, ಅದನ್ನು ಸ್ವಲ್ಪ ನೋಡ್ಬೇಕಲ್ಲ. ಆಯ್ತು, ಈಗ ಕಂಟಿನ್ಯೂ ಮಾಡಿ. ಪ್ರಶ್ನೆ ಕೇಳಿ ಡೈರೆಕ್ಟ್. ಹಾಗಾಗಿ ದಯಮಾಡಿ ಅಧ್ಯಕ್ಷರೇ, ಸಚಿವರು ಬಹಳ ಒಳ್ಳೆಯವರಿದ್ದಾರೆ ನಮ್ಗೆ. ಯಾಕೆಂದ್ರೆ ಕೋಲಾರ ಜಿಲ್ಲೆಗೆ ಯಾವುದು ಕೆರೆಗಳಿಲ್ಲ ಅಧ್ಯಕ್ಷ. ಕೆರೆ, ಪ್ರಶ್ನೆ ಏನು? ನದಿ, ಹೊಳೆ, ಮಂಗಳೂರು ಸಮುದ್ರ ಯಾವುದೂ ಇಲ್ಲ, ಎಲ್ಲ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಿ. ಆಯ್ತು, ಪ್ರಶ್ನೆ ಕೇಳಿ ಸಬ್ಜೆಕ್ಟ್. ಹಾಗಾಗಿ ಸಚಿವರು ಮನವಿ ಮಾಡ್ತೇನೆ, 2ನೇ ಹಂತ ಕಾಮಗಾರಿ ಪೂರೈಸಲಿಕ್ಕೆ ಏನು ಅನುದಾನ ಅಗತ್ಯ ಇದೆಯೋ, ಏನು ಬಾಕಿ ಇದೆಯೋ ಆ 120 ಕೋಟಿಗಳನ್ನು ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಆ ಯೋಜನೆಯನ್ನು ಪೂರ್ಣಗೊಳಿಸಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ತಾಲೂಕುಗಳಿಗೆ 2ನೇ ಕಾಮಗಾರಿಯನ್ನು ಮುಗಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ. ಓಕೆ. ಸಾಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ವಿವರವಾದಂಥ